ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅವಾರ್ಡ್ನೂ ಆಗಿದೆ. ಇನ್ನೊಂದು ಬಹಳ ನಿಮ್ಗೆ ನಾನು 2 ಸರಿ ಒಂದು ನೋಟಿಸ್ ನಾವು ಜೆ.ಟಿ. ಪಾಟೀಲ್ರು ಎಲ್ಲರೂ ಮಾತಾಡಿದಿರಲ್ಲ ವಿಷಯ 69 ಕೆಳಗಡೆ ಈ ಕಬ್ಬಿನಲ್ಲಿ ಆಗ್ತಕ್ಕಂಥ ತೂಕದ ಮೋಸವನ್ನ ಮಾತಾಡ್ಲಿಕ್ಕೆ ಅವಕಾಶ ಕೇಳಿದ್ರೆ ಅದು ಬರಲಿಲ್ಲ ಅಧ್ಯಕ್ಷ. ಇನ್ನು 5 ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ. ಹಿಂದಿನ ಅಧಿವೇಶನದಲ್ಲಿ ನಮ್ಮ ಸಕ್ಕರೆ ಸಚಿವರಿಗೆ ನಾವು ವಿನಂತಿ ಮಾಡ್ಕೊಂಡೆ ಅಧ್ಯಕ್ಷ, ಈ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ, ಕಾರ್ಮಿಕರಿಗೆ ಸಾರಿಗೆ ವ್ಯವಸ್ಥೆ ಇರ್ತಕ್ಕಂಥವ್ರು, ಈ ಕಾರ್ಖಾನೆ ಮಾಲೀಕರು ಎಲ್ಲರಂತ ಹೇಳಲ್ಲ, ಕೆಲವೊಂದು ಒಳ್ಳೆ ಕಾರ್ಖಾನೆಗಳಿದ್ದಾವೆ. ನಾನು ಈ ಬಸವರಾಜ್ ನಮ್ಮ ಬಸನಗೌಡ ಕಾರ್ಖಾನೆ ಹಿಂದೆ ಅಲ್ಲಿರ್ತಕ್ಕಂಥ ರೈತನ ಕೇಳಿ, ಬಸನಗೌಡದು ಏನಾದ್ರೆ ತೂಕದಲ್ಲಿ ವ್ಯತ್ಯಾಸ ಮಾಡ್ತಾನೆ, ಇಲ್ರಿ ಕರೆಕ್ಟ್ ಕೊಡ್ತಾರ ಅವರು ಅಂತ. ಇಂಥ ಕರೆಕ್ಟ್ ಕೊಡೋರಿಗೆ ಯಾರ್ಯಾರು ಕರೆಕ್ಟ್ ಕೊಡ್ತಾರಲ್ಲ ಅವರೆಲ್ಲರಿಗೂ ರೈತರ ಪರವಾಗಿ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ಆದರೆ ಅಧ್ಯಕ್ಷರೇ, ಸಕ್ಕರೆ ಸಚಿವರು ನಮಗೆ ಕಳೆದ ಚುನಾವಣೆಯಲ್ಲಿ ಕಳೆದ ವಿಧಾನಸಭೆಯಲ್ಲಿ ನಮಗೆ ಭರವಸೆ ಕೊಟ್ಟಿದ್ದು ಅದನ್ನು ತಡೀತೀನಿ ಅಂತ. ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಈ ಡಿಜಿಟಲ್ ತೂಕದ ಯಂತ್ರ, ನೀವು ರಂಗೋಲಿ ಕೆಳಗೆ ಚಾಪಿ ಕೆಳಗೆ ನುಂಗಿದ್ರೆ ಅವರು ರಂಗೋಲಿ ಕೆಳಗೆ ನುಗ್ಗಲಾಯ್ತಾ ಇದ್ದಾರೆ. ಇನ್ನೂ ಅನೇಕ ಕಾರ್ಖಾನೆಯವರ ಅಧ್ಯಕ್ಷರೇ, ಒಂದು ಟ್ರಿಪ್ ಕಬ್ಬು ಬಂದಾಗ 1.5 ಟನ್ನ 1 ಟನ್ನ 2 ಟನ್ನ ಇವತ್ತಿಗೂ ಹೊಡಿತಾರೆ. ನನಗೆ ಆಶ್ಚರ್ಯ ಅನಿಸ್ತು. ನಿನ್ನೆ ನಮ್ಮ ಸಕ್ಕರೆ ಸಚಿವರು ಒಂದು ಮಾತು ಹೇಳಿದ್ರು, ಯಾರು ಕಳ್ತನ ಮಾಡ್ತಾರೆ ಅವ್ರ ಹೆಸರು ಹೇಳ್ರಿ, ಅವ್ರ ಮ್ಯಾಗ ಆಕ್ಷನ್ ತಗೋತೀವಿ ಅಂತ ಹೇಳಿ. ನಾನು ಅದನ್ನ ಅನ್ನೋರ ನೀವೇನಾರ ಹೆಸರು ಮಾತಾಡಿ ಸೆಟ್ ಮಾಡಿಬಿಡ್ತಾರ ನಿಮ್ ಮಂತ್ರಿ. ನೋಡ್ರಿ, ಈಗ ಕಾಟಾ ಕೂಡ್ಸರ ತಿಳ್ಕೊರಿ, ಆ ಕಾಟಾ ಮಾಡೋನೆ ಫ್ಯಾಕ್ಟರಿ ಬುಕ್ ಮಾಡ್ತಾರ, ಅಲ್ಲಿಂದ ಏನ್ ಮಾಡೋರು? ನೀವು ಎಲ್ಲರ ಸಚಿವರಿಗೆ ಕೊಟ್ರ ಚಲೋ ಉತ್ಪನ್ನ ಆಗ್ತದೆ. ಅವ್ರೆ ಅವರು ಸಲಹೆ ಕೊಡ್ತಾರೆ. ಅಧ್ಯಕ್ಷರೇ, ಈ ರೈತರು ಯಾರು ಮೋಸ ಮಾಡ್ತಾನೋ ಅಂತ ಅವನ ಹೆಸರು ಹೇಳಿದ್ರೆ ಅವನ ಕಬ್ಬನ್ನ ತಗೋ ವಾಪಸ್ ಕಳಿಸ್ತಾರೆ. ಎಲ್ಲಿ ಹೋಗ್ಬೇಕು ಅವನು? ಎಲ್ಲಿ ಹೋಗ್ಬೇಕು? ಹೆದರಿ ಅವನು ಹೇಳಕ್ ಹೋಗಲ್ಲ. ಯಾರು ಮಾಡ್ತಾರೋ ಅವ್ರ ಹೆಸರು ಹೇಳ್ರಿ ಅಂತ ನಮ್ಮನ್ನು ಕೇಳಿದ್ರೆ ಅಧ್ಯಕ್ಷ ನಾನು ಕೇಳ್ತೀನಿ, ನನಗೊಂದು ವೇಳೆ ಬೊಗಳಿಕ್ಕೆ ಬರ್ತಿತ್ತಂದ್ರೆ ನಾನು ಯಾಕೆ ನಾಯಿ ಸಾಕ್ಬೇಕು? ನನಗೆ ಬೊಗಳಿಕ್ಕೆ ಬರ್ತಿದ್ರೆ ನನ್ನ ಮನೆಯೊಳಗೆ ನಾನು ಯಾಕೆ ನಾಯಿ ಸಾಕ್ಬೇಕು? ಅಧ್ಯಕ್ಷ, ನಾನು ಇಷ್ಟೇ ಕೇಳ್ತೀನಿ, ಇವತ್ತು ಏನು ಖಾಸಗಿ ಕಾರ್ಖಾನೆಗಳಿದಾವೆ, ಆ ಗೇಟದ ಮುಂದೆ ಒಂದು 10 ಗುಂಟೆನೋ 20 ಗುಂಟೆನೋ ಜಮೀನನ್ನ ನೀವು ಪಡ್ಕೊಂಡು ಲ್ಯಾಂಡ್ ಅಕ್ವಿಷನ್ ಮಾಡ್ಕೋರಿ, ಇಲ್ಲ ಕಾರ್ಖಾನೆ ಅವ್ರದನ್ನೇ ಜಮೀನು ನೀವು ತಗೋರಿ. ಗೇಟ್ ಹೊರಗಡೆ APMC ಮುಖಾಂತರ ಒಂದು ತೂಕದ ಯಂತ್ರವನ್ನು ಹಾಕಿ ಪ್ರತಿಯೊಬ್ಬ ರೈತರು ಆ ಕಾಟದ ಮೇಲೇನೆ ಹೋಗ್ಬೇಕು, ಆ ಯಂತ್ರದ ಮೇಲೇನೆ. ಇಲ್ಲಿ ತೂಕ ನೋಡ್ಬೇಕು ಎಷ್ಟು ಬಂದಿದೆ ಅಂತೇಳಿ. ಒಳಗಡೆ ಹೋದ್ಮೇಲೆ ತಾನು ಗೊತ್ತಾಗುತ್ತೆ ಸರಿಯಾಗಿದೆಯೋ ಇಲ್ಲೋ ಅಂತ. ಅಧ್ಯಕ್ಷರೇ, ಒಂದು ಲೋಡಿಗೆ 1.5 2 ಟನ್ ಕಬ್ಬ ಹೊಡೆದ್ರೆ ರೈತಗೆ ಅಷ್ಟ ಅಲ್ಲ, ರೈತನಿಗೂ ಹಾನಿ ಆಗುತ್ತೆ. ಆ ಸಾರಿಗೆ ಮಾಡ್ತಕ್ಕಂಥ ಟ್ರಾನ್ಸ್ಪೋರ್ಟೇಷನ್ದವಗೂ ಹಾನಿ ಆಗುತ್ತೆ. ಅದರ ಜೊತೆಗೆ ಈ ಕಬ್ಬು ಕಟಾವು ಮಾಡ್ತಾರಲ್ಲ ಅಧ್ಯಕ್ಷರೇ, ಮಹಾರಾಷ್ಟ್ರದಿಂದ ಬಂದಿರ್ತಾರೆ ಹೆಣ್ಮಕ್ಳನ್ನ ಕರ್ಕೊಂಡು, ಗಂಡ ಹೆಂಡತಿ ಇಬ್ಬರು ಗಂಡ ಹೆಂಡತಿ ಕೂಡ ಅಧ್ಯಕ್ಷರೇ ಒಂದು ದಿವಸಕ್ಕೆ 4 ಟನ್ ಕಬ್ಬು ಕಟಾವು ಮಾಡ್ತಾರೆ. 4 ಟನ್. ಸಣ್ಣ ಕೂಸಿದ್ರೆ ಆ ಗಾಡಿ ಮೇಲೆ, ಬೈಲ್ ಗಾಡಿ ಮೇಲೆ, ಎತ್ತಿನ ಗಾಡಿ ಮೇಲೆ, ಆ ಗಾರಾದ ಮೇಲೆ ಪಾಪ ಉರಿ ಬಿಸಿಲಿನೊಳಗೆ ಸಣ್ಣ ಕಳಲನ್ನು ಬಗಲಲ್ಲಿ ಇಟ್ಕೊಂಡು ಮಲಿ ಕುಡಿಸ್ತಾ ಗಾಡಿ ಹೊಡಿತಿರ್ತಾಳೆ ಅಧ್ಯಕ್ಷರೇ. ಆ ಎತ್ತುಗಳು ಜಗ್ತಿರ್ತಾವೆ, ತೆವರು ಬಂದ್ರೆ ಎತ್ತು ನಿಲ್ತಾವೆ. ಅವಾಗ ಲಡ್ಡು ತಗೊಂಡು ಕಿಶನ್ ಹೊಡಿಲಿಕ್ಕೆ ಶುರು ಮಾಡ್ತಾರೆ ಅಧ್ಯಕ್ಷರೇ ಬಸವಣ್ಣನಿಗೆ, ಎತ್ತುಗಳಿಗೆ. ಅದಕ್ಕೆ ಹಿಂದೆ ಸರಿಬಾರ್ದು ಅಂತ ಒಬ್ರು ಹೆಣ್ಮಕ್ಳು ಮತ್ತೆ ಮ್ಯಾಗಿಂದ ಇಳಿತಾಳೆ, ಆ ಕೂಶನ ಅಲ್ಲೇ ಮ್ಯಾಗ್ ಬಿಡ್ತಾಳೆ. ಅದು ಯಾವಾಗ ಬಿದ್ದು ಸಾಯ್ತೈತೆ ಗೊತ್ತಾಗಲ್ಲ, ಇಳಿದು ಮತ್ತೆ ಅದಕ್ಕೆ ಗಾಲಿಗೆ ಕಲ್ಲು ಹಚ್ಚುವಂತ ಕೆಲಸ ಹೆಣ್ಮಕ್ಳು ಮಾಡ್ತಾಳೆ ಅಧ್ಯಕ್ಷರೇ. ಅಂತವರಿಂದ ನೀವು ಹಗಲು ರಾತ್ರಿ ರಕ್ತವನ್ನ ಸುರಿದು ಬೆವರದ ರೂಪದಲ್ಲಿ ನೀಲಕ್ಕೆ ಚೆಲ್ಲಿದಂತ ಕಾರ್ಮಿಕರದ 1 ಟನ್ 2 ಟನ್ ಕಬ್ಬದ್ದು ಹೊಡೆದ್ರೆ ನಿಮ್ಗೇನಾದ್ರೂ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಆಕತ್ತೇನೆ ಅಧ್ಯಕ್ಷರೇ? ಇವ್ರೇನಾದ್ರು ಉದ್ಧಾರ ಆಗ್ಲಿಕ್ಕೆ ಸಾಧ್ಯತೆ ಅಧ್ಯಕ್ಷರೇ? ಗಳಿಸಿರ್ಬಹುದು, 1 ಬಿಟ್ಟು 4 ಕಾರ್ಖಾನೆ ಕಟ್ಟಿರ್ಬಹುದು, ಇಲ್ಲ ಅಂತ ಹೇಳಲ್ಲ. ಆದ್ರೆ ಆ ಶಾಪ
ಅಲ್ಲ, ನಿಮ್ಮ ವಂಶಸ್ಥರಿಗೂ ಕೂಡ ತಟ್ತದೆ. ಇವ್ರ ಈ ಕಾಟ ಹೊಡೆಯವರು ನಾನು ಕೇಳಿದ್ದೀನಿ, ನನಗೂ ಗೊತ್ತಿಲ್ಲ. ಯಾಕಂದ್ರೆ ನಾವು ಒಂದು ಸಕ್ರೆ ಕಾರ್ಯಕ್ರಮ ಮಾಡ್ಬೇಕು ಅಂತೇಳಿ ನಡ್ಬರ್ಕ್ ಬಿಟ್ಟಿವಿ, ನಾವು ಅದ್ರ ನುಕ್ಸಾನು ಬಿದ್ದೀವಿ, ನಿಮ್ಗೆ ಗೊತ್ತಿದೆ. ಆ ಕಾಟ ಹೊಡೆಯವರು ಎಷ್ಟು ಸಿಸ್ಟಮೆಟಿಕ್ ಮಾಡ್ತಾರಂದ್ರೆ, ಅಲ್ಲಿ ವೇ ಬ್ರಿಡ್ಜ್ ಇರ್ತದಲ್ಲ, ಆ ವೇ ಬ್ರಿಡ್ಜ್ ನಿಂದ ಅವ್ರಿಗೆ ಕನೆಕ್ಷನ್ ಇರ್ತದೆ, ಟೆಲಿಫೋನಿಕ್ ಕನೆಕ್ಷನ್. ಯಾವ ಗಾಡಿ ಪಾಸ್ ಆಯ್ತು, ಏನಾಯ್ತು ಹೇಳ್ತಾರೆ, ಇಂತಿಂತ ಗಾಡಿ ಸರ್ವೆ ನಂಬರು, ಇದು ನಂಬರು ಎಲ್ಲರೂ ಕೂಡ ಹೇಳ್ತಾರೆ. ಅದಕ್ಕೆ ಅವರೆಲ್ಲ ಲಿಂಕ್ ಇರ್ತಾರೆ. ಅಲ್ಲಿ ಏನು ವೇ ಬ್ರಿಡ್ಜ್ ನಾಗ ಪಾಸ್ ಆಗ್ತದಲ್ಲ, ಅಲ್ಲಿ ಹೋಗಿ ಅಲ್ಲಿಂದ ಅವರು ಇವ್ರಿಗೆ ಹೇಳ್ತಾರೆ, ಕಾರ್ಖಾನೆ ಅವರಿಗೆ, ಇಂತಿಂತ ಗಾಡಿ ಇಂಥದ್ದು ಇಂಥದ್ದು ಅಂತೇಳಿ. ಅದು ಯಾವ ವೇ ಬ್ರಿಡ್ಜ್ ಮೇಲೆ ಬಂದಿದ್ದಾವೆ ಗೊತ್ತು, ಸರಿ ಇದೆ, ಅವ್ರು ಹೇಳ್ತಕ್ಕಂಥ ಸರಿ ಇದೆ, ಅವರಿಗೆ ಅನುಭವಕ್ಕೆ ಬಂದಿದೆ. ಅದು ಯಾವ ಖಾಸಗಿ ತೂಕದ ಯಂತ್ರವನ್ನ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿರ್ತಾರಲ್ಲ, ಅಲ್ಲೇನಾದ್ರೂ ಒಂದ್ ವೇಳೆ ಅವನು ತೂಕ ಮಾಡಿಕೊಂಡು ಆ ಕಾರ್ಖಾನೆಗೆ ಹೋಗ್ತಕ್ಕಂಥದ್ದು ಗೊತ್ತಾದ್ರೆ ಅವರಿಗೆ ಒಂದು ಫೋನ್ ಮುಖಾಂತರ ಸುದ್ದಿ ಮುಟ್ಟಿಸಿದ್ರೆ ಇಂತಿಷ್ಟು ಹಣ ಅಂತ ಹೇಳಿ ಕೊಡ್ತಾರೆ. ನಮ್ಮಲ್ಲಿ ಇಂಥ ವೆಹಿಕಲ್ ಇಂಥ ನಂಬರು ತೂಕ ಮಾಡ್ಕೊಂಡು ಹೋಗಿದೆ, ಅದನ್ನ ನೀನು ಸರಿಯಾಗಿ ಮಾಡ್ಕೊ ಅಂತ ಹೇಳ್ತಾನೆ. ಇವು ಹೋದ ಕೂಡಲೇ ಅದನ್ನ ಆಫ್ ಮಾಡಿ ಇಲ್ಲಿ ಎಷ್ಟು ತೂಕ ಇರ್ತದೆ ಅಲ್ಲಿ ಅಷ್ಟು ತೂಕ ಆಗ್ತದೆ, ಮತ್ತೆ ಮರುದಿವ್ಸ ಅದೇ ಕತೆ. ಈಗ ಡಿಜಿಟಲ್ ತೂಕದ ಯಂತ್ರವನ್ನು ಮಾಡಿಸೀನಿ ಅಂತ ನಮ್ಮ ಸಚಿವರು ಹೇಳ್ತಾರೆ. ಅದರಿಂದ ಏನೂ ಪ್ರಯೋಜನ ಇಲ್ಲ. ಅದರಿಂದ ರೈತರಿಗೆ ಯಾವುದೇ ತರದ ಪರಿಹಾರ ಸಿಕ್ಕಿಲ್ಲ. ಅದಕ್ಕೆ ದಯಮಾಡಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ನಮ್ಮ ಕಬ್ಬಿನಲ್ಲಿ ಪ್ರತಿ ಟನ್ನಿಗೆ 5 ರೂಪಾಯಿ ಬೇಕಾದ್ರೆ ನೀವು ತಗೊಳ್ಳಿ, ಒಂದು ಟನ್ನಿಗೆ 5 ರೂಪಾಯಿ ತಗೊಳ್ಳಿ. APMC ಮುಖಾಂತರ ನೀವು ಆ ಹಣದಿಂದ ತೂಕದ ಯಂತ್ರಗಳನ್ನು ಹಾಕಿ, ಲ್ಯಾಂಡ್ಲೆಸ್ ಆಟೋಮೆಟಿಕ್ ಯಾರೂ ಇರಬಾರ್ದು, ಬರೇ ಅದು ಕಾಣಿಸ್ಬೇಕು. ಅದನ್ನ ತಹಶೀಲ್ದಾರ್ ಮುಖಾಂತರ ಅದನ್ನು ಸೀಸ್ ಮಾಡಿ ಸಿಕ್ಕ ಹಾಕಿಂದ ಬರ್ಬೇಕು. ಅಲ್ಲಿ ಹೋಗಿ ನಿಂತ ಮೇಲೆ ಅವನು ಎಷ್ಟು ತೂಕ ಅನ್ನೋದು ಗೊತ್ತಾಗಬೇಕು. ಅಲ್ಲಿ ಹೋದ್ಮೇಲೆ ಒಳಗೆ ತೂಕ ಅಷ್ಟೇ ಇರಲಿಲ್ಲ ಅಂದ್ರೆ ಆ ಕಾರ್ಖಾನೆ ಅವನ್ನ ತರಾಟೆಗೆ ತಗೊಳಕ್ ಬರ್ತದೆ ಅಧ್ಯಕ್ಷರೇ. ಇದು ಪರಿಹಾರ. ಹಣಕಾಸಿನ ತೊಂದರೆ ಇದ್ರೆ ನಮ್ಮದು ಒಂದು ಟನ್ನಿಗೆ 5 ರೂಪಾಯಿ ತಗೊಳ್ಳಿ, ಸರ್ಕಾರದ ಸಾಮ್ಯತೆಯಲ್ಲಿ ಅದನ್ನು ಹಾಕಬೇಕು, ಸೀಲ್ ಮಾಡಬೇಕು, ಯಾವ ವ್ಯಕ್ತಿನೂ ಒಳಗೆ ಹೋಗಬಾರ್ದು, ಗ್ಲಾಸ್ದಲ್ಲಿ ಕಾಣಬೇಕು. ಅದರಿಂದ ಮಾತ್ರ ಪರಿಹಾರ ಸಿಗಕ್ಕೆ ಸಾಧ್ಯ ಇದೆ ಅಧ್ಯಕ್ಷರೇ. ದಯಮಾಡಿ ಅಧ್ಯಕ್ಷರೇ, ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಈ ಕಬ್ಬಿನ ಬೆಳೆಗಾರರನ್ನ, ಆ ಕಾರ್ಮಿಕರನ್ನ, ಆ ಟ್ರ್ಯಾಕ್ಟರ್ ಮಾಲೀಕರನ್ನ ನ್ಯಾಯ ಕೊಡಿಸೋಗೋಸ್ಕರ ನಮ್ಮ ಸರ್ಕಾರ ಈ ಕೆಲಸ ಮಾಡಬೇಕು. ಸಕ್ಕರೆ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಬೇಕು, ತುರ್ತಾಗಿ ಈ ಕಾರ್ಯವನ್ನು ಮಾಡಬೇಕು. ನಾನು ಮುಖ್ಯಮಂತ್ರಿಗಳಿಗೂ ಕೂಡ ಇದರಿಂದ ಒತ್ತಾಯ ಮಾಡ್ತೀನಿ, ದಯಮಾಡಿ ಇದಕ್ಕೆ ಒಂದು ಪರಿಹಾರವನ್ನ ಕೊಡುವಂತ ಕೆಲಸ ಮಾಡಬೇಕು ಅಧ್ಯಕ್ಷರು. ಕೊನೆಯದಾಗಿ ನಂದು ಬೇಡಿಕೆ, ನೀವು ನನಗೆ ಸಮಯ ಕೊಡುದಿಲ್ಲ, ನನಗೆ ಗೊತ್ತಿದೆ. ಇನ್ಮೇಲೆ ನೀವು ಶಟರ್ ಯಾವಾಗ ಕೂತ್ರಿ ಆಕ್ಷನ್ ಸ್ಟಾರ್ಟ್ ಆಗಿದೆ. ನೀವು ಹಿಂದೆ ಕೂತಿದ್ರೆ ಇನ್ನೊಂದು ಸ್ವಲ್ಪ ಮಾತಾಡ್ಬೇಕು ಅನ್ನೋದಿತ್ತು ನನಗೆ. ಯಾವಾಗ ಪೊಸಿಷನ್ದಾಗ ಬಂದು ಕುಂತ್ರಿ ಅದು ಆದೇಶ ಮಾಡಲಿಕ್ಕೆ ನೀವು ಪೊಸಿಷನ್ಗೆ ಬಂದಿರಿ ಅನ್ನೋದು ಅರ್ಥ ಆಗಿದೆ. ಕೊನೆಯದಾಗಿ ಅಧ್ಯಕ್ಷರೇ, ನಮ್ಮ ಭಾಗದ ಎಲ್ಲ ಶಾಸಕರ ಒಂದು ಬೇಡಿಕೆ ಏನು, ಆ ಭಾಗಕ್ಕೆ ಏನಿವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿಕೊಂಡು ಡಾಕ್ಟರ್ ಅಜಯ್ ಸಿಂಗ್ ಅವರನ್ನು ಅಧ್ಯಕ್ಷರ ಮಾಡಿ, ನಾನು ಆ ಭಾಗದಾಗ ಅನೇಕ ಜಿಲ್ಲೆಗಳ ಉಸ್ತುವಾರಿ ಸಚಿವನಾಗಿ ನೋಡಿದ್ದೀನಿ ಅಧ್ಯಕ್ಷರೇ. ಎಷ್ಟೊಂದು ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಕ್ಷೇತ್ರಕ್ಕೆ 200, 300, 400 ಕೋಟಿ ಬರುತ್ತೆ. ಈ ಬಯಲು ಸೀಮೆ ಅವರು ಇದೆಯಲ್ಲ ರಾಯರೆಡ್ಡಿ, ನೀವು ಕೂತು ಮಾತಾಡ್ಲಿಕ್ಕೆ ಬೇಡ, ಮತ್ತೆ ಚರ್ಚೆ ಮಾಡಬೇಡಿ. ಈಗ ರಾಯರೆಡ್ಡಿ ಬಹಳ ಕಡಿಮೆ ಬರುತ್ತೆ, ಅವ್ರ ಫೈನಾನ್ಸ್ ಅತಿ ಹೆಚ್ಚು ತಗೊಂಡಿದ್ದೆ ರಾಯರೆಡ್ಡಿ ಅವರಣ್ಣ. ನೀವು ಕಂಟಿನ್ಯೂ ಮಾಡಿ. ನಮ್ಮದು ವಿನಂತಿ ಏನಂದ್ರೆ, ನಮ್ಮನ್ನೆಲ್ಲ ಬಯಲು ಸೀಮೆ ಒಳಗೆ ಹಾಕ್ಬಿಟ್ಟು, ಬಯಲು ಸೀಮೆ ಒಳಗೆ 72 ಜನ ಅಧ್ಯಕ್ಷರೇ. ಈ ಬಯಲು ಸೀಮೆ ಒಳಗೆ ನಮಗೆ ದುಡ್ಡು ಎಷ್ಟು ಬರ್ತದೆ ಅಂದ್ರೆ, ಈ 72 ಜನರಿಗೆ ನಾನು ಶಾಸಕನಾಗಿ ಇವತ್ತಿಗೆ ಸುಮಾರು 20-22 ವರ್ಷ ಆಯ್ತು. ನನ್ನ ಕ್ಷೇತ್ರಕ್ಕೆ ಬಂದಿರೋದು 1 ಕೋಟಿನೂ ದಾಟ್ಲೇ ಇಲ್ಲ ಅಧ್ಯಕ್ಷ. 20-25 ವರ್ಷದಾಗ 1 ಕೋಟಿನೂ ದಾಟ್ಲಿಲ್ಲ. ವರ್ಷಕ್ಕೆ 20 ಲಕ್ಷ ಬರಲಿಲ್ಲ. ಈಗ ಮಾನ್ಯ ನಮಗೆ ಕಳಿಸಿದ್ದಾರೆ 30 ಲಕ್ಷದ ಕಾಮಗಾರಿ ತಗೋಬೇಕು ಅಂತ. ಇದು ಯಾವಾಗ 2 ವರ್ಷ ಆದ್ಮೇಲೆ, ಹಿಂದಿನ ಸಾಲಿನಲ್ಲಿ ಬರಲೇ ಇಲ್ಲ. ಅದಕ್ಕೆ ದಯಮಾಡಿ ನಮ್ಮದೊಂದು ವಿನಂತಿ ಅದ, ಈ ಬಯಲು ಸೀಮೆಯಿಂದ ನಮ್ಮನ್ನು ಕಿತ್ತು ಹಾಕಿ, ಹೌದು ಆಯ್ತು, ಆ ಬಯಲು ಸೀಮೆಯಿಂದ ನಮ್ಮನ್ನು ಹೊರಗೆ ಈ 6 ಜಿಲ್ಲೆಗಳೇನಿದಾವಲ್ಲ, ಈ 6 ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಒಂದು ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತ ಸ್ಥಾಪನೆ ಮಾಡ್ಕೊಂಡು
ಈ ಬರೋ ಬಜೆಟ್ದಲ್ಲಿ ಈ ವರ್ಷಕ್ಕನ್ನ ಅವರಂಗ 5,000 10,000 ಕೋಟಿ ಕೊಡು ಅಂತ ಹೇಳೋದಲ್ಲ. ಈ ವರ್ಷ ಅದನ್ನ ಪ್ರಾರಂಭ ಮಾಡಿ, ಆಯ್ತು, ಈ ವರ್ಷ ಪ್ರಾರಂಭ ಮಾಡಿ ಮೊದಲನೇ ಕಂತಾಗಿ 1,000 ಕೋಟಿ ಮೊದಲು ಪ್ರಾರಂಭ ಇಟ್ಟು ಶುರು ಮಾಡಿ. ಓಕೆ, ನಾವು ಚೆನ್ನಾಗಿ ಕೆಲಸವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಹಂತ ಹಂತವಾಗಿ ಅದನ್ನು ಏರಿಸ್ತಾ ಹೋಗುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿ ಅವಕಾಶಕ್ಕಾಗಿ ಧನ್ಯವಾದಗಳು. ಈಗ ಒಂದು ಪ್ರಕಟಣೆ. ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಯವರಿಂದ ಬಂದಿರುವ ಸಂದೇಶದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆಯ ನಿಯಮ 118ರ ಮೇರೆಗೆ ಈ ಕೆಳಕಂಡ ವಿಧೇಯಕಗಳನ್ನು ದಿನಾಂಕ 18/12/2020 ತಿದ್ದುಪಡಿಗಳಿಲ್ಲದೆ ಅಂಗೀಕರಿಸಲಾಗಿದೆ ಎಂದು ತಿಳಿಸುತ್ತಾರೆ. 1. ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ ತಿದ್ದುಪಡಿ ವಿಧೇಯಕ 2024, ಚಾಣಕ್ಯ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕ 2024, ಕರ್ನಾಟಕ ಹಣಕಾಸು ಸಂಸ್ಥೆಗಳಲ್ಲಿ ಠೇವಣಿದಾರರ ಹಿತಾಸಕ್ತಿ ಸಂರಕ್ಷಣಾ ತಿದ್ದುಪಡಿ ವಿಧೇಯಕ 2024, ಕರ್ನಾಟಕ ಅಂತರ್ಜಲ ಅಭಿವೃದ್ಧಿ ಮತ್ತು ನಿರ್ವಹಣೆಯ ವಿನಿಯಮನ ಹಾಗೂ ನಿಯಂತ್ರಣ ತಿದ್ದುಪಡಿ ವಿಧೇಯಕ 2024, ಕರ್ನಾಟಕ ಸರ್ಕಾರ ಮತ್ತು ಸೇವೆಗಳ ತೆರಿಗೆ 2ನೇ ತಿದ್ದುಪಡಿ ವಿಧೇಯಕ 2024. ಧನ್ಯವಾದಗಳು. ಈಗ ಅನ್ನಪೂರ್ಣರವರು ಸರ್ ಒಂದ್ ಸೆಕೆಂಡ್, ಒಂದೇ ನಿಮಿಷ ಸರ್, ಸರ್ ಒಂದ್ ನಿಮಿಷ ಅಧ್ಯಕ್ಷರೇ, ಅದು ಬೇಡ, ಅಧ್ಯಕ್ಷರೇ, ಆ ವಿಷಯ ಅಲ್ಲ, ಒಂದ್ ನಿಮಿಷ ಮಲ್ನಾಡ್ ಮಾತಾಡ್ಲಿಕ್ಕೆ ನನಗೆ